ಆ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ನಷ್ಟದ ನೆಪ ಹೇಳಿ ರಾಜ್ಯದ ಪ್ರಭಾವಿ ರಾಜಕಾರಣಿ ಮಾಲೀಕತ್ವದ ಕಂಪನಿಗೆ ಗುತ್ತಿಗೆಯನ್ನ ನೀಡಲಾಗಿತ್ತು. ಆ ಗುತ್ತಿಗೆ ಒಪ್ಪಂದಕ್ಕೆ ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಲಾಗಿತ್ತು. ಆದರೆ ಕಂಪನಿ ಒಪ್ಪಂದಕ್ಕಿರಲಿ ಹೈಕೋರ್ಟ್ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇದೆ. ಹೀಗಾಗಿ ಸ್ಥಳೀಯ ನೌಕರರು ಬೀದಿ ಪಾಲಾಗಿದ್ದಾರೆ. ಹೀಗಾಗಿ ಪ್ರತಿಭಟನೆಯನ್ನು ಕೂಡ ಮಾಡಲು ಮುಂದಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ನೌಕರರಿಗೆ ಬಿಗ್ ಶಾಕ್. 45 ನೌಕರರನ್ನು ಏಕಾಏಕಿ ವಜಾಗೊಳಿಸಿ ಆದೇಶ. ಕೋರ್ಟ್ ಆದೇಶಕ್ಕೂ ನಿರಾಣಿ ಶುಗರ್ಸ್ ಡೋಂಟ್ ಕೇರ್. ಮಂಡ್ಯದ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆಯಲ್ಲಿ ಪಾಂಡವಪುರ ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯೂ ಒಂದು. ಆದರೆ ಈ ಕಾರ್ಖಾನೆ ನಷ್ಟದಲ್ಲಿ ಸಿಲುಕಿದೆ ಅನ್ನೋ ಕಾರಣಕ್ಕೆ ಕಳೆದ 5 ವರ್ಷಗಳ ಹಿಂದೆ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ನಿರಾಣಿ ಶುಗರ್ಸ್ ಕಂಪನಿಗೆ 40 ವರ್ಷಗಳ ಗುತ್ತಿಗೆಯನ್ನ ನೀಡಲಾಗಿತ್ತು. ಆ ವೇಳೆ ಒಂದಷ್ಟು ಷರತ್ತು ವಿಧಿಸಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಪಿಎಸ್ಎಸ್ಕೆ ಕಂಪನಿ ನೌಕರರನ್ನ ಯಾವುದೇ ಕಾರಣಕ್ಕೂ ಕೆಲಸದಿಂದ ತೆಗೆಯಬಾರದು ಅಂತ ಒಪ್ಪಂದ ಆಗಿತ್ತು. ಆದ್ರೀಗ ಸ್ಥಳೀಯ 45 ಮಂದಿ ಕಂಪನಿ ನೌಕರರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿ ದಬ್ಬಾಳಿಕೆ ನಡೆಸಿದೆ. ಇದರಿಂದ ಕೆಲಸ ಕಳೆದುಕೊಂಡ ನೌಕರರು ಜೀವನ ಹೇಗಪ್ಪ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, 45 ಮಂದಿ ನೌಕರರನ್ನ ಕೆಲಸದಿಂದ ತೆಗೆದು ಹಾಕಿರೋದ್ರಿಂದ ನೌಕರರ ಕುಟುಂಬವೂ ಸಂಕಷ್ಟಕ್ಕೆ ಸಿಲುಕಿದೆ. ಅಲ್ಲದೆ ವರ್ಷದ ಹಿಂದೆಯೇ ಇದೇ ರೀತಿ ಈ ನೌಕರರನ್ನ ಕೆಲಸದಿಂದ ವಜಾ ಮಾಡಿದ್ರು. ಆಗ ಹೈಕೋರ್ಟ್ನ ಮೆಟ್ಟಿಲು ಸಹ ಏರಿದ್ರು. ಎಲ್ಲಾ ವಿಚಾರಣೆ ನಡೆಸಿ ಒಪ್ಪಂದ ಪರಿಶೀಲಿಸಿದ ನ್ಯಾಯಾಲಯ ಕೆಲಸದಿಂದ ತೆಗೆಯದಂತೆ ಸೂಚನೆ ಕೂಡ ಕೊಟ್ಟಿತ್ತು. ಆದರೆ ನ್ಯಾಯಾಲಯದ ಆದೇಶಕ್ಕೂ ಡೋಂಟ್ ಕೇರ್ ಎನ್ನದ ಮುರುಗೇಶ್ ನಿರಾಣಿ ಮಾಲೀಕತ್ವದ ಕಂಪನಿ ಮತ್ತೆ ತನ್ನ ಉದ್ದಟತನ ಪ್ರದರ್ಶಿಸಿದೆ. 15-20 ವರ್ಷಗಳಿಂದ ಅಲ್ಪ ಸಂಬಳಕ್ಕೆ ದುಡಿದ ನೌಕರರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಿ ಇದೀಗ ಬೀದಿಗೆ ತಂದು ನಿಲ್ಲಿಸಿದೆ. ಇನ್ನು ಕಾರ್ಖಾನೆಯ 90% ಸಿಬ್ಬಂದಿ ಹೊರ ರಾಜ್ಯದವರನ್ನೇ ನೇಮಕ ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ಇದೆ. ಸ್ಥಳೀಯ ನೌಕರರನ್ನ ಕೆಲಸದಿಂದ ತೆಗೆದ್ರೆ ನೌಕರರು ನಾವು ಹೇಳಿದ್ದನ್ನ ಕೇಳಿಕೊಂಡು ಹೋಗ್ತಾರೆ ಅನ್ನೋ ದುರಹಂಕಾರ ಕೂಡ ನಿರಾಣಿ ಶುಗರ್ಸ್ ಆಡಳಿತ ಮಂಡಳಿಯದ್ದು ಎಂಬ ಆರೋಪ ಕೆಲಸ ಕಳೆದುಕೊಂಡ ನೌಕರರದ್ದಾಗಿದೆ. ಮೊದಲನೇ ವರ್ಷ ಮುಗ್ದಂತ ನಂತರದಲ್ಲಿ ಏನು ಮಾಡಿದ್ರು, ಇವರು ನಮಗೆ ಅವಶ್ಯಕತೆ ಇಲ್ಲ, ನಮ್ಗೆ ಬೇಡ ಅಂತೇಳಿ ನಮ್ಮನ್ನ ಕೆಲಸದಿಂದ ತೆಗೆದುಬಿಟ್ರು ಸರ್. ತೆಗೆದ್ಮೇಲೆ ನಾವು ALC DLC ಗೆಲ್ಲ ಹೋದ್ವಿ, ಸಂಧಾನ ಸಭೆ ಕರೆದು ಇವ್ರನ್ನ ಕರೆದು ಮ್ಯಾನೇಜ್ಮೆಂಟ್ ಅವ್ರನ್ನ ಮಾತಾಡ್ಸಿದ್ವಿ ಸರ್. ಅಲ್ಲಿ ಅದಕ್ಕೂ ಇವರು ಒಪ್ಪಲಿಲ್ಲ. ಒಪ್ತೀನಿ ಏನು ಮಾಡಿದ್ರು, ನಮ್ಮನ್ನ ಕೆಲಸದಿಂದ ಬಿಡುಗಡೆ ಮಾಡಿದ್ರು. ಆಗ ALC DLC ಅವ್ರು ಏನು ಮಾಡಿದ್ರು, ಇವರು ಕಾನೂನು ಬಾಹಿರವಾಗಿ ನಿಮ್ಮನ್ನ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಇವ್ರಿಗೊಂದು ಸೂಚನಾ ಪತ್ರವನ್ನು ಕೊಟ್ಟು ಇವ್ರನ್ನ ಬಿಡುಗಡೆ ಮಾಡಬೇಡಿ, ನೀವು ಮಾಡ್ತಾರೆ ಕಾನೂನು ಬಾಹಿರವಾಗಿದೆ, ಇವ್ರನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಬಿಟ್ಟು ಇವ್ರನ್ನ ಮಾತು ಕೇಳ್ತಾ ಇಲ್ಲ, ನೀವು ಹೈಕೋರ್ಟ್ ಕೊಂಡೋಗ್ಬಿಡಿ ಅಂತ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ನಾವು ಅದ್ರ ಮೇಲೆ ನಾವು ಹೈಕೋರ್ಟ್ ಹೋದ್ವಿ ಸರ್. ಕೋರ್ಟಲ್ಲಿ ಆರ್ಡರ್ ಆಗಿದೆ ಸರ್. ಅಗ್ರಿಮೆಂಟಲ್ಲಿ ಏನಾಗಿದೆ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ, ಇವ್ರನ್ನ ಅದ್ರ ಪ್ರಕಾರ ಕೆಲಸದಲ್ಲಿ ಮುಂದುವರಿಸಿ, ನಿಮಗೆ ಮುಂದುವರ್ಸಕ್ಕೆ ಆಗಲ್ಲ ಅಂದರೆ ಕಾನೂನು ಪ್ರಕಾರವಾಗಿ ನೀವು ಏನು ಮಾಡಬೇಕು ಅದನ್ನು ಮಾಡಿ ಅಂತೇಳಿ ಇನ್ಸ್ಟ್ರಕ್ಷನ್ ಆಗಿದೆ ಸರ್ ಕೋರ್ಟ್ ಕಡೆಯಿಂದನೂ. ಆದರೆ ಇವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಕೇಳೇ ಮಾಡ್ತಾ ಇಲ್ಲ ಸರ್. ನಾವು ಒಬ್ಬೇ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಕಂಟೆಂಪ್ಟ್ ಹಾಕೊಳ್ಳಿ ನೀವು. ಇನ್ನು ಈಗ ಅಲ್ಲೇ 4 ವರ್ಷ ನಾವು ಸತತವಾಗಿ ಕೋರ್ಟಲ್ಲಿ ಕೇಸ್ ಮಾಡಿಕೊಂಡು ಈಗ ಕಳೆದ್ಬಿಡ್ತೀವಿ ಸರ್ ಕಾಲನ. ಇನ್ನೇನು ರಿಟೈರ್ಡ್ ಆಗೋದು ಇನ್ನೊಂದು 2 ವರ್ಷ 3 ವರ್ಷ ಆ ಥರ ಇದೆ ಎಲ್ಲರೂ. ಅಲ್ಲದೆ ಕೆಲಸದಿಂದ ಸ್ಥಳೀಯ ಕಂಪನಿ ನೌಕರರ ವಜಾ ವಿಚಾರ ತಿಳಿಯುತ್ತಿದ್ದಂತೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಕಾರ್ಖಾನೆಗೆ ಭೇಟಿ ಕೊಟ್ಟರು. ಈ ವೇಳೆ ಒಪ್ಪಂದ ಪತ್ರ, ಕೋರ್ಟ್ ಆದೇಶವನ್ನ ನಿರಾಣಿ ಶುಗರ್ಸ್ ಕಂಪನಿ ವ್ಯವಸ್ಥಾಪಕರಿಗೆ ತಿಳಿಸಿ ನೌಕರರಿಗೆ ವಾಪಸ್ಸು ಕೆಲಸ ನೀಡುವಂತೆ ಜೋರು ಧ್ವನಿಯಲ್ಲೇ ತಾಕೀತು ಮಾಡಿದ್ರು. ಆದರೆ ಕಾರ್ಖಾನೆ ವ್ಯವಸ್ಥಾಪಕ ಅದಕ್ಕೂ ಕ್ಯಾರೆ ಎನ್ನದೆ ಉದ್ದಟತನ ಪ್ರದರ್ಶಿಸಿದ್ದಾರೆ. ಶಾಸಕರಾಗಿ ಈಗ ಹೇಳಿದ್ವಿ, ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿದೆ, ನೀವು ಅಲ್ಲೇ ಇದ್ರಿ, ವೈಲೇಟ್ ಮಾಡಿದ್ದೀರಿ, ನಡ್ಸ್ಕೊಂಡು ಹೋಗೋಕ್ಕಾಗಿಲ್ಲ, ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗಲಿಲ್ಲ, ಎಲ್ಲರನ್ನೂ ಒಂದು ಕಡೆಯಿಂದ ತೊಗೊಂಡು ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಹೋಗ್ರಿ, ಇಲ್ಲೇ ನಾವು ನಡೆಸ್ತೀವಿ ಅಂತ ಹೇಳಿದ್ರು. ಕ್ಲಿಯರ್ ಕಟ್ ಹೇಳ್ತೀನಿ. ಈಗ ಒಂದು ಸತಿ ಫಸ್ಟ್ ಇದು ಶುರು ಆಗಲಿ, ಇವರೇನು ಡಿಸ್ಕಷನ್ ಮಾಡಲಿ, ಅದಾದ್ಮೇಲೆ ಎಲ್ಲ ಇಶ್ಯೂಸು ಸಾಲ್ವ್ ಆಯ್ತದೆ ಅಂತ ಎಲ್ಲರೂ ಹೇಳಿದ್ರೆ ಸರಿ. ಎಲ್ಲ ಇಶ್ಯೂಸು ಸಾಲ್ವ್ ಆಗಿಲ್ಲ ಅಂತ ಎಲ್ಲ ವರ್ಕರ್ಸು ಮತ್ತು ಇಲ್ಲಿ ಭಾಗದ ಜನರು ಹೇಳಿದ್ರೆ ನಾವು ಏನು ಮೂವ್ ಮಾಡಬೇಕು ಅದನ್ನು ಮೂವ್ ಮಾಡಿಸ್ತೀವಿ. ಅದೇನಿಲ್ಲ, 21 ಜನಕ್ಕೆ ತೆಗೆದುಕೊಡಿ ಅಂತ ಕೇಳಿದ್ದೀವಿ. ಈಗ ಇವತ್ತೇ ಏನು ಡೆಡ್ಲೈನ್ ಏನಿಲ್ಲ, ಇವತ್ತೇ ಕೊಡಲಿಲ್ಲ ಅಂತೇಳಿ ನೆಕ್ಸ್ಟ್ ಏನು ಮಾಡಬೇಕು ನಾವು ಮಾಡ್ತೀವಿ. ಒಟ್ಟಾರೆ ಕಾರ್ಖಾನೆಗೆ ದುಡಿಯುವ ಕೈಗಳಿಗೆ ಸರಿಯಾದ ಸಂಬಳ ನೀಡಬೇಕಾದ ನಿರಾಣಿ ಶುಗರ್ಸ್ ಕಂಪನಿ ಗುತ್ತಿಗೆ ಒಪ್ಪಂದ, ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ನೌಕರರನ್ನೇ ಕೆಲಸದಿಂದ ತೆಗೆದುಹಾಕಿರೋದು ಮಾತ್ರ ದುರಂತವೇ ಸರಿ. ಸರ್ಕಾರ ಇದರತ್ತ ಗಮನ ಹರಿಸಿ ನೊಂದ ಸ್ಥಳೀಯ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.